ಬೀದರ್ ನಗರದಲ್ಲಿ ಮಾರ್ಚ್ 21ರಿಂದ ಮಾರ್ಚ್ 27ರವರೆಗೆ ಸತತ 7 ದಿನಗಳ ಕಾಲ ರಾಜ್ಯದ ವಿವಿಧ ಕಲಾವಿದರಿಂದ ರಾಜ್ಯ ಮಟ್ಟದ ನಾಟಕೋತ್ಸವವು ಪೂಜೆ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಲಿದೆ ಎಂದು ಜನಪದ ಕಲಾವಿದರ ಬಳಗ ಅಧ್ಯಕ್ಷರಾದ ವಿಜಯಕುಮಾರ್ ಸೋನಾರೆ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕಲಾವಿದರ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತದೆ. ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ರಾಜ್ಯ ಮಟ್ಟದ ನಾಟಕೋತ್ಸವವನ್ನು ಬೀದರ್ನಲ್ಲಿ ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜನಪದ ಕಲಾವಿದರ ಬಳಗ ಬೀದರ್ ಹಾಗೂ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ಜರುಗಲಿದ್ದು, ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಅಭಿನಂದನಾ ಸಮಾರಂಭ ಸೇರಿದಂತೆ 7 ಜನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ರಾಜ್ಯ ಮಟ್ಟದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮಗಳನ್ನು ಆಗಬಹುದು. 7 ದಿನಗಳ ರಾಜ್ಯ ಮಟ್ಟದ ನಾಟಕೋತ್ಸವ ಬೀದರ್ನ ರಂಗಮಂದಿರದಲ್ಲಿ ನಡೀತದೆ. ಕಲೆ, ಸಾಹಿತ್ಯ, ಸಂಸ್ಕೃತಿ ಉಳಿಬೇಕಾದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ರಂಗಭೂಮಿ ಹಿನ್ನೆಲೆ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ವಿಶೇಷವಾಗಿ ರಂಗಭೂಮಿ ಹಿನ್ನೆಲೆ ಆಗ್ಬಿಡತಕ್ಕಂಥ ಉದ್ದೇಶಿಸಿಕೊಂಡು ಈ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದ ಸಾಣೇಹಳ್ಳಿಯಿಂದ 3 ನಾಟಕಗಳು ಮತ್ತು ಮೈಸೂರು ಮಂಡ್ಯ ಮೆಸ್ ಅವರ ತಂಡಗಳಿಂದ 3 ನಾಟಕ ಮತ್ತು ಬೀದರ್ನಿಂದ ಒಂದು ಹಾಸ್ಯಭರಿತ ನಾಟಕ ಪುರುಷಕ್ಕೆ ಪ್ರಸಂಗ 7 ದಿನಗಳ ರಾಜ್ಯ ಮಟ್ಟದ ನಾಟಕೋತ್ಸವ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ 7 ಸಾಧಕರಿಗೆ ಸನ್ಮಾನ ಮಾಡಬೇಕಂತಕ್ಕಂಥ ಉದ್ದೇಶಿಸಿಕೊಂಡು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ವಿಶೇಷವಾಗಿ ಸನ್ಮಾನ ಮಾಡತಕ್ಕಂಥದ್ದು. ರಾಜ್ಯದ ಹಿರಿಯ ರಂಗ ಸಂಘಟಕರಾದ ಶ್ರೀ ಶ್ರೀವಾಜಿ ಕಪ್ಪಣ್ಣ ಅವರಿಗೂ ಕೂಡ ವಿಶೇಷವಾಗಿ ಸನ್ಮಾನ ಮಾಡ್ತಕ್ಕಂಥದ್ದು. ಅದರಲ್ಲಿ 7 ಜನಗಳು ಒಳಗೊಂಡಂತೆ ರಾಜ್ಯ ಮಟ್ಟದ ಪ್ರಸಿದ್ಧಿ ಕೊಡ್ತಕ್ಕಂಥ ಈ ಜನಪದ ಕಲಾವಿದರ ಬಳಗ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತು, ಕಲ್ಯಾಣ ಕಲಾವಿದರ ಸಹಕಾರ ಮತ್ತು ಭಗತ್ ಸಿಂಗ್ ಯುವಕ ಸಂಘ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಉದ್ದೇಶ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಸಂಘ ಸಂಸ್ಥೆಗಳಿದ್ದಾವೆ. 20 ವರ್ಷಗಳ ಸಂಘ ಸಂಸ್ಥೆ ಕೇವಲ ನಾಮಕಿ ವಾಸ್ತೆ ಅಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಸಂಸ್ಥೆಗಳಿಗೂ ಕೂಡ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ಯಾವುದೇ ಸಂದರ್ಭದಲ್ಲೂ ಕೂಡ ಸಂಸ್ಥೆಗಳು ಕೇವಲ ತೋರಿಕೆ ಮಾಡ್ತಕ್ಕಂಥ ಅಲ್ಲ, ಇಂಥ ಸರ್ಕಾರದಿಂದ ಯೋಜನೆಗಳನ್ನು ತಗೊಂಡು ಕಲಾವಿದರಿಗೆ ಪ್ರಾಮಾಣಿಕವಾಗಿ ಕೊಡ್ತಕ್ಕಂಥ ಮಾಡಿದಾಗ ಈ ಕಲೆ ಇನ್ನು ಉಳಿತದ. ಅದಕ್ಕಾಗಿ ಉದ್ದೇಶ ಇಟ್ಕೊಂಡು ಇವತ್ತು ಜನಪದ ಕಲಾವಿದರ ಬಳಗ ಸುಮಾರು 7 ವರ್ಷಗಳಿಂದ ಸ್ಥಾಪನೆ ಮಾಡಿ ಇದು 7 ವರ್ಷ ಇರೋದ್ರಿಂದ ಒಂದು ವಿಶೇಷವಾಗಿ 7 ದಿನಗಳ ನಾಟಕೋತ್ಸವ ಮಾಡ್ತಕ್ಕಂಥದ್ದು. ಇದರಲ್ಲಿ ಹೈದರಾಬಾದಿಂದ ಕೂಡ ಮುಖ್ಯತ್ವವಾಗಿ ಬರ್ತಾ ಇದ್ದಾರೆ, ಸೋಲಾಪುರದಲ್ಲಿ ಕೂಡ ಮುಖ್ಯತ್ವವಾಗಿ ಬರ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಇರಬೇಕಾದ್ರೆ ಸುಮಾರು ಜನ ಕಲಾವಿದರು ಯಾವ ನೋಡಿ ರಾಮ್ ಲಕ್ಷ್ಮಣ್ ನಾಟಕ ಮಾಡ್ತಕ್ಕಂಥ ಸಂದರ್ಭದಾಗ ಎಷ್ಟೋ ಅಂಥವು ನಾಟಕ ಮಾಡ್ತಾನೆ ಎಷ್ಟೋ ಜನ ಓದ್ಲಾರ್ತಕ್ಕಂಥ ವ್ಯಕ್ತಿಗಳು ಅವ್ರಲ್ಲಿಂದ ಕರ್ಕೊಳ್ತಕ್ಕಂಥ ನಾವು ನೀವು ನೋಡಿದ್ವಿ. ಹಿಂದೆ ನಾವು ಸಣ್ಣವರಿದ್ದಾಗ ಕೋಲಾಟ ಮಾಡ್ತಾನೆ ಯುಗಾದಿ ಸಂದರ್ಭದಲ್ಲಿ ನಾಟಕ ಮಾಡ್ತಕ್ಕಂಥವೆಲ್ಲ ಹೋಗ್ತಕ್ಕಂಥ ಸಂಸ್ಥೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಜನಪದ ಕಲಾವಿದರ ಬಳಗ ಸುಮಾರು 7 ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ಅದಕ್ಕಾಗಿ ನಾನು ವಿಶೇಷವಾಗಿ ಮಾಧ್ಯಮದ ಸಂಘಟನೆಗಳಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ತಾವು 4ನೇ ಕಣ್ಣು ಇರೋದ್ರಿಂದ ಎಲ್ಲ ಜನಾಂಗದ ಮತ್ತು ಸಾಹಿತಿಗಳು, ಬುದ್ಧಿಜೀವಿಗಳು ಎಲ್ಲರೂ ಬರ್ಬೇಕಂತಕ್ಕಂಥ ಉದ್ದೇಶಗಳು ಇವತ್ತು ನಾನು ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಕಲೆ ಬೆಳಿಬೇಕು, ಕಲೆ ಉಳಿಬೇಕಾದ್ರೆ ನಾವು ನೀವೆಲ್ಲ ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥ ಉದ್ದೇಶಿಸಿಕೊಂಡು ಇವತ್ತು ಜನಪದ ಕಲಾವಿದರ ಬಳಗ ಮತ್ತು 3 ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಸಹಕಾರದೊಂದಿಗೆ ಕೂಡ ಈ ಕಾರ್ಯಕ್ರಮ 7 ದಿನಗಳ ನಾಟಕೋತ್ಸವ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ತಾವು ಕೂಡ ಹೆಚ್ಚಿನ ರೀತಿಯಿಂದ ಈ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. 7 ದಿನ ಇರೋದ್ರಿಂದ ಹೋಳಿ ಹಬ್ಬ ಇರೋದ್ರಿಂದ ಜನಸಾಮಾನ್ಯರೆಲ್ಲ ಬರಲತಕ್ಕಂಥ ಉದ್ದೇಶಿಟ್ಟು ಪತ್ರಿಕಾಗೋಷ್ಠಿ ಆಗಿದೆ. ಅದಕ್ಕಾಗಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಇದೇ ತಿಂಗಳು ದಿನಾಂಕ 21ರಿಂದ 27ರವರೆಗೆ 7 ದಿನಗಳ ಕಾಲ ಏನು ನಾಟಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರ ನಿಮಿತ್ತ 21ನೇ ತಾರೀಕು ನಾಟಕ ನಡೀತಾ ಇದೆ. ಜೊತೆಗಿರುವನು ಚಂದಿರ ನಾಟಕದ ರಚನೆ ಜಯಂತ್ ಕಾಯಿಕಿಣಿ, ನಿರ್ದೇಶನ ಹುಲ್ಗಪ್ಪ ಕಟ್ಟಿಮನಿಯವರು. ಇದು ಸಾಣೇಹಳ್ಳಿಯ ಒಂದು ಶಿವ ಸಂಚಾರ ತಂಡದವರು ನಾಟಕ ಪ್ರದರ್ಶನ ಮಾಡ್ತಾರೆ. ಅದಾದ್ಮೇಲೆ 22ನೇ ತಾರೀಕು ತಾಳಿಯ ತಕರಾರು ನಾಟಕ ರಚನೆ ಬಂದು KN ಸಾಳುಂಕೆ,
ನಿರ್ದೇಶನ ಮಾಂತೇಶ್ ಬಡಿಗೇರವರು. ಅದೇ ರೀತಿಯಾಗಿ 23ನೇ ತಾರೀಕು ನಾಟಕ ನಡೀತಾ ಇದೆ ಕಲ್ಯಾಣದ ಬಾಗಿಲು. ರಚನೆ ಡಾಕ್ಟರ್ ನಟರಾಜ್ ಬೂದಾಳು, ನಿರ್ದೇಶನ ಸಿ ಬಸವಲಿಂಗಯ್ಯ. 24ನೇ ತಾರೀಕು ಚೋರ ಚರಣದಾಸ್, ನಾಟಕದ ಹೆಸರು. ರಚನೆ ಹಬೀಬ್ ತನ್ವೀರ್, ನಿರ್ದೇಶನ ಮಂಡ್ಯ ರಮೇಶ್ ಅವರು. ಅದೇ ರೀತಿಯಾಗಿ 25ನೇ ತಾರೀಕು ಅವತ್ತಿನ ದಿವಸ ನಾಟಕ ನಡೀತಾ ಇದೆ ಅಡುಗೆ ಮನೆಯಲ್ಲೊಂದು ಹುಲಿ. ರಚನೆ ಬಿ ಸುರೇಶ್, ನಿರ್ದೇಶನ ಮೇಘಾ ಸಮೀರ್ ಅವರು. 26ನೇ ತಾರೀಕು ಅವತ್ತಿನ ದಿವಸ ನಾಟಕ ನಡೀತದೆ ಯಾವುದಂದ್ರೆ ಬೆತ್ತಲೆ ಅರಸನ ರಾಜರಹಸ್ಯ. ರಚನೆ MSK ಪ್ರಭು, ನಿರ್ದೇಶನ ಮಂಡ್ಯ ರಮೇಶ್ ಅವರು. ಕೊನೆಯದಾಗಿ ನಮ್ಮ ಬೀದರ್ ಸ್ಥಳೀಯ ಸಮುದಾಯ ಕಲಾವಿದರಿಂದ ನಾಟಕ ನಡೀತಾ ಇದೆ. ನಾಟಕದ ಹೆಸರು ಪುಗಸಟ್ಟೆ ಪ್ರಸಂಗ. ರಚನೆ HL ಕೇಶವಮೂರ್ತಿ, ನಿರ್ದೇಶನ ಸುನಿಲ್ ಕಡ್ಡೆ, ಅಂದ್ರೆ ನಾನೇ ನಿರ್ದೇಶನ ಮಾಡ್ತಾ ಇದ್ದೀನಿ. ಬೀದರ್ನಲ್ಲೂ ಕೂಡ ಹವ್ಯಾಸಿ ರಂಗಭೂಮಿ ಕಲಾವಿದರು ಇದ್ರು. ಸುಮಾರು 93ರಿಂದ ಅನೇಕ ನಾಟಕಗಳು ಕೂಡ ನಾವಾಗಲಿ, ಸೋನಾರಿಯವರಾಗಲಿ, ನಮ್ಮ ಹಿರಿಯರು ಶಂಭುಲಿಂಗ ವಾಲ್ದೊಡ್ಡಿ ಆಗಿರ್ಬೋದು, ಸಮುದಾಯದ ಅನೇಕ ಹಿರಿಯರೊಂದಿಗೆ ಅನೇಕ ನಾಟಕಗಳು ಕೂಡ ನಾವು ಮಾಡಿದ್ದೀವಿ. ಆದರೆ ಆಧುನಿಕ ಯುಗದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಕಾರ್ಯದಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾಟಕ ಮಾಡ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಸೋನಾರಿಯವರು ಹೇಳಿದರು, ಒಂದು 4-5 ವರ್ಷದಿಂದ ನಾವು ನಾಟಕ ಮಾಡಿದ್ದೀವಿ. ಮತ್ತೆ 7 ದಿನಗಳ ಕಾಲ, ಈ 7ನೇ ವಾರ್ಷಿಕೋತ್ಸವ ನಿಮಿತ್ತ 7 ದಿನಗಳ ಕಾಲ ನಾಟಕೋತ್ಸವ ನಡೆಸ್ತಾ ಇದ್ದೀವಿ. ನಮ್ಮ ಸ್ಥಳೀಯ ತಂಡದ ವತಿಯಿಂದ ಒಂದು ನಾಟಕ ನಡೆಸಬೇಕು ಅಂತಂದಾಗ ಹಿಂದೆಯೂ ಕೂಡ ನಾವು ಪುಗಸಟ್ಟೆ ಪ್ರಸಂಗ ನಾಟಕ ಪ್ರದರ್ಶನ ಮಾಡಿದ್ದೀವಿ. ಇದರಿಂದ ಒಳ್ಳೆಯ ಒಂದು ಸಂದೇಶ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ನಡ್ತಾ ಇರತಕ್ಕಂಥ ಈ ಏನ್ ಹೇಳ್ತೀವಿ ನಾವು, ಹಳ್ಳಿ ಜನರಿಗೆ ಮನೆ ಕೊಡ್ತೀವಿ ಅಂತ ಆಸೆ ಹುಟ್ಟಿಸಿ ಅವ್ರ ಹತ್ರ ಹಣ ಕೇಳುವಂತ ಪ್ರಸಂಗ, ಪಂಚಾಯಿತಿಯಲ್ಲಿ ಏನ್ ಕಾರ್ಬಾರ್ ನಡೀತದೆ ಅನ್ನೋದು ಈ ನಾಟಕದಲ್ಲಿ ವ್ಯಕ್ತಪಡಿಸಲಾಗಿದೆ. ಹೀಗಾಗಿ ಕಳೆದ ಸುಮಾರು 5 ವರ್ಷದಿಂದ ನಾಟಕ ಪ್ರದರ್ಶನ ಮಾಡಿದಾಗ ಉತ್ತಮವಾದ ಒಂದು ಸ್ಪಂದನ ದೊರಕಿತ್ತು. ಹೀಗಾಗಿ ಮತ್ತೆ ಅದೇ ನಾಟಕವನ್ನು ನಾವು ಆಯ್ಕೆ ಮಾಡಿಕೊಂಡು ಇದೇ ನಾಟಕ ಮಾಡಬೇಕು ಅಂತ ಸೋನಾರಿ ಅವರ ಒತ್ತಾಯದ ಮೇರೆಗೆ ಈ ನಾಟಕವನ್ನು ಪ್ರದರ್ಶನ ಮಾಡಿದ್ವಿ.